ನಮ್ಗೆ ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಮೂಲ ನಿಲುವು. ನಾವು ಅರ್ಚಕರು ಯಾಕೆ ಅಂತಂದ್ರೆ, ಅರ್ಚಕರು ಪಾಪ ಅವರು ಏನೋ ಹಳ್ಳಿಗಳಲ್ಲಿ ದೇವಸ್ಥಾನ ಉಳಿಸ್ಕೊಂಡು ಬಂದಿದ್ದಾರೆ, ದಿನ ಪೂಜೆ ಗೀಜೆ ಮಾಡಿಕೊಂಡು. ಅರ್ಚಕಸ್ಯ ಪ್ರಭಾವಿನ ಶಿಲಾದ್ಭೂತಿ ಶಂಕರ, ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲಿ ಶಂಕರ ಕಾಣಬಹುದು ಅನ್ನೋ ಗಮನವನ್ನು ಇಟ್ಕೊಂಡು ನಾವು ಅವ್ರಿಗೂ ನಾವು ಸಹಾಯ ಮಾಡಬೇಕು ಅಂತ ಹೊರಟಿದ್ರೆ, ಇವತ್ತು ಇದಕ್ಕೆ ವಿರೋಧ ಮಾಡೋದಕ್ಕೆ ಇದಕ್ಕೆ ಓಟ್ ಕೇಳ್ತಾ ಇದ್ದೀರಿ ನೀವು. ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಬಿಜೆಪಿ ಅವ್ರಿಗೆ ಏನ್ ಮಾಡಿದ್ದೀರಿ ಅಂತ ನೀವು ಓಟ್ ಕೇಳ್ತಾ ಇದ್ದೀರಿ. ಯು ಹ್ಯಾವ್ ನೋ ರೈಟ್ ಟು ಆಸ್ಕ್ ಎನಿ ವೋಟ್. ವೋಟ್ ಕೇಳಕ್ಕೆ ನಿಮ್ಗೆ ಹಕ್ಕಿಲ್ಲ. ಇಲ್ಲ, ಈಗ ಸಿಎಂ ಹೇಳಿದ್ರಲ್ಲ 10 ವರ್ಷದ ಸಾಧನೆ ಹೇಳಿ ಅಂತ ಅಂದ್ಬಿಟ್ಟು, 10 ವರ್ಷದ ಸಾಧನೆ ಏನಿದೆ ಅಂತ ಹೇಳಿ ನೀವು. ಒಂದು ವಿಚಾರ, ಇವತ್ತು ನಾವು ಭರವಸೆ, ಇವತ್ತೇನು ನಮ್ದು ಭರವಸೆ ಅಂದ್ರೆ, ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬರ್ತದೆ, ನಮ್ಮ ಹಕ್ಕು, ನಮ್ಮ ತೆರಿಗೆ, ನಮ್ಮ ಹಕ್ಕು ಏನಿದೆ ಅದು ಅನುಷ್ಠಾನಕ್ಕೆ ತರ್ತೀವಿ. ನೀವು ನಮ್ಮ ಸಂಸದರ ಆಯ್ಕೆ ಮಾಡಿ, ಈಗ ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ತಂದೇ ತರ್ತೀವಿ. ನ್ಯಾಯಾಲಯದಲ್ಲಿ ನಮ್ಗೆ ನ್ಯಾಯ ಸಿಗ್ತದೆ. ಮಾದಾಯಿ ವಿಚಾರದಲ್ಲಿ ನಾವು ಆ ಯೋಜನೆ ಮಾಡೇ ಮಾಡ್ತೀವಿ. ಭದ್ರಾ ಯೋಜನೆ ಅದ್ ಕಾರ್ಯರೂಪಕ್ಕೆ ತಂದೇ ತರ್ತೀವಿ. 5,200 ಕೋಟಿ, 4,000 ಕೋಟಿ ಅವರೇ ತಾನೇ ಬಜೆಟ್ ಸೇರಿಸಿ, 5,300 ಕೋಟಿ ಅದನ್ನ ಬೊಮ್ಮಾಯಿ ಸೇರಿಸಿರ್ತಾನೆ. ಇವತ್ತು 1 ರೂಪಾಯಿ ಬಿಡುಗಡೆ ಮಾಡಲಿ. ಅದ್ ಹೆಂಗ್ರಿ ಓಟ್ ಕೇಳಕ್ಕೆ ಪ್ರೈಮ್ ಮಿನಿಸ್ಟರ್ ಅಲ್ಲಿಗೆ ಬಂದ್ರು ದಾವಣಗೆರೆಗೆ? ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿಗೆ ಹೆಂಗ್ರಿ ಬಂದ್ರು? ಆ ಬಜೆಟ್ ಬಗ್ಗೆ ಏನ್ ಲೆಕ್ಕ ಇಲ್ವೇ?